ಬರ್ದೇನಾ ಇಂಟರ್ನಲ್ ಸ್ಪರ್ಧೆನಲ್ಲಿ ಎಲ್ಲ ಮೈಸೂರು ಜ್ಞಾನದಾಗೆ ಇದೆಯಲ್ಲ ನೀನು. ಮೈಸೂರಿಗೆ ಹೋಗಿ ಬಂದ್ಬಿಟ್ಟು ಇವ್ರಾಗ ಹೆಂಗಲಿ ಮುಂಚೆ ಯಾಕೆ ಅಷ್ಟೊಂದು ಕ್ಲೀನಾಗಿ ಶೇವ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ನಿನ್ನೆ ರಾತ್ರಿ ಮಳೆ ಬಂದಿರೋಂಗೈತೆ, ಸ್ವಲ್ಪ ಜೋರಾಗೆ ಬಂದೈತೆ. ಹಂಗೇನು ಲೆಕ್ಕಾಚಾರಕ್ಕೇನು ಬಂದಿಲ್ಲ ಅನ್ನೋಂಗಿಲ್ಲ, ಜೋರಾಗೆ ಬಂದೈತೆ. ನನಗೊಂದು ಸ್ವಲ್ಪ ಅನುಕೂಲ ನಮ್ಮ ಗಿಡಗಳಿಗೆ. ಇವತ್ತು ನಾನು ಸ್ಕೂಟಿ ತಂದು ಹೊರಟಿದ್ದೀನಿ, ನಾನು ಗಾಡಿ ಹಾಕಿ ಅಲ್ಲೇ ನಿಲ್ಲಿಸ್ಬಿಟ್ಟಿನಿ. ಇವತ್ತು ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅದೇನಾಗುತ್ತೆ ಗೊತ್ತಿಲ್ಲ. ನೋಡೋಣ, ಬೇರೆ ಸಿಕ್ಕಿಲ್ಲ. ಬೆಳಗ್ಗೆನೆ ಬಂದೆ ಬೇಗ ಮಂಜಾ. ಲೇ ರಿಷಾ ಬಾರಲೇ, ತಡಿಯಲೇ. ಯಾರಿಲ್ಲ ತಡಿಯ ಮುಂಚ. ಶೇವಿಂಗಲ್ಲಿ ಮುಂಚೆ ಯಾಕೆ ಅಷ್ಟೊಂದು ಕ್ಲೀನಾಗಿ ಶೇವ್ ಮಾಡಿ. ರಿಷಾ ನಿಂದದು ನೋ ಕಾಮೆಂಟ್ಸ್. ಗಡ್ಡ ತೆಗ್ಸಿ ಕೂದಲು ಅಷ್ಟು ಜ್ವರ ಮಾಡೋಂತ. ಏನ್ ಸಮಾಚಾರ ಮತ್ತೆ? ಏನಿಲ್ಲ, ಹೋಗ ಎಲ್ಲ ಕಾಲೇಜಿಗೆ ಬಂದು ನಿಂಗೆ ಯಾಕೆ ನೀನು ಆಗೋದು? ಅಪರೂಪ ಕಾಲೇಜಿಗೆ ಬರ್ಬೇಡಕ್ಕ, ಡೈಲಿ ಬರಕ್ ನೀನು ಕೆಲಸ ಬಿಟ್ಟು. ಅನ್ಸಕ್ಕ ನಾನು ನನ್ನ ಮಕ್ಕ ಹಿಡ್ಕೊಂಡ್ರ ನಿನ್ನ ಮಕ್ಕ ಅಲ್ಲ ಅಕ್ಕ. ಸೆಲ್ಫಿ ಕಣಕ್ಕ, ನಿಂದಲ್ಲ, ನೀನ್ ತೋರ್ಸಲ್ಲ. ನಿಜಲ್ಲಿ ನೀನೇ ನೋಡವ ನೋಡ್. ನಾನು ಬೇಕಾರೆ ನನ್ನ ಮಕ್ಕಳ ಹಿಡ್ಕೊಂಡ್ರ ನೋಡ್ ಕ್ಲೀನಾಗಿ. ಈಗ ನೋಡೀಗ ಈಗ ಮಕ್ಕ ಗಿರಿ ಬಾರಲ್ಲ ಗಿರಿ. ಅಲ್ಲ ಗಿರಿ, 40,000 ಕೊಟ್ಟು ಎತ್ತಾಕ. 40,000 ಕೊಟ್ಟು ಎತ್ತಾಕ ಗಿರಿ. 40,000 ಕೊಟ್ಟು ಎತ್ತಾಕ. ಬರ್ದೇನಾ ಇಂಟರ್ನಲ್ ಸ್ಪರ್ಧೆನಲ್ಲಿ ಎಲ್ಲ ಮೈಸೂರು ಜ್ಞಾನದಾಗೆ ಇದೆಯಲ್ಲ ನೀನು. ಮೈಸೂರಿಗೆ ಹೋಗಿ ಬಂದ್ಬಿಟ್ಟು ಇವ್ರಾಗ ನಾಳೆ 2 ದಿವಸ ಹೋಗ್ತೀನಿ ಅಂತ 4 ದಿವಸ ಹೋಗಿ ನೋಡಿ ನಿನ್ ಪರಿಸ್ಥಿತಿ ರಗ ಹಿಂಗೆಲ್ಲ. ಏನಿಲ್ಲ, ಸಾಲ ಮಾಡ್ಬೇಕು ಜೀವನದಾಗ, ಏನೋ ಮಾಡಂಗಿಲ್ಲ. ಇಂಥವೆಲ್ಲ ನೋಡ್ಬೇಕು ಅಂದ್ರೆ ಸಾಲ ಮಾಡ್ಬೇಕು. ಕರೆಕ್ಟಾ? ಮತ್ತೆ ಸಮಾಚಾರ ಮೊಬೈಲ್ ಕೊಡ್ತಾ ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಂದ ನಿನಗೆ ಯಾಕಲ್ಲ ಹಿಂಗೆ ನೋಡ. ನೆಟ್ವರ್ಕ್ ಇಲ್ಲ, ಜಿಯೋ ಬಿಟ್ಟು ಬೇರೆ ತಗೊಳ್ಳೋದು ಯಾವ್ದಾರ ಸಿಮ್. BSNL ತಗೋಣ ಮಾಡಿದ್ವಿ. BSNL ಒಳ್ಳೇದು. ಅದು 5G ಇಲ್ಲಲ್ಲ, 8G ನೋಡಿ. ನಮ್ಮ ಮರಿಷಣ್ಣ ಹೊಸತ್ ಕಂಡು ಹಿಡಿದಾನೆ. ಮಗ ಅಲ್ಲ ಇವನು, ಬೋಳಿ ಮಗ ನಾನು. ಫ್ರೀ ಗಿರಿಗೂ ಫ್ರೀ, ಹರೀಶಿಂಗೂ ಫ್ರೀ, ಮಂಜುಗೂ ಫ್ರೀ. ಸುಪ್ರಿ ಹಿಂಗೂ ಬೇಕನ ಫ್ರೀ? ಬೇಡ ಇರ್ಲಿ ತಾಳ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ. ನಂದ 30,000 ಕೊಟ್ಟಿಯಾ? ಎಲ್ಲಾರ ನೀರಿ ಬಿಸಾಕಿದ್ನಿ. ವಾಟರ್ ಪ್ರೂಫ್ ಹೂನಲ್ಲಿ ವಾಟರ್ ಪ್ರೂಫ್. ಅದು ಯಾವ್ದ 30,000 ಕೊಟ್ಟಿರೋದ್ಕ ನಿನ್ ಸಾರ್ಥಕ ಆಯ್ತು. ಅದಕ್ಕೆ ಎಲ್ಲಾರು ನೋಡಿ ಇವತ್ತೊಂದ್ಸರಿ ಟೆಸ್ಟ್ ಮಾಡೋಣ ಅದನ್ನ. ಎಲ್ಲೇ ಇರ್ಲಿ ಕಣ, ಏನಾಗಲ್ಲ ಕಣ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು ಅಕ್ಕ. ಕಾಲೇಜಿಗೆ ಬಂದಿಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ನಿನಗೆ ನಾಚಿಕೆ ಆಗಲ್ಲ ನಿನಗೆ? ಹೇಳಲಿ, ನಾಚಿಕೆ ಆಗತ್ತಿಲ್ಲ? ಅವ್ನ ಯಾಕಂಗ್ ಸರಿಸ್ತೀಯ? ಇಲ್ಲಿ ಕುತ್ಕ, ಜಾಗಿಲ್ಲ ಕೆಳಗೆ. ಮಾಡ ತೋರ್ಸ. ಅದನ್ನೆಲ್ಲ ಮಾಡ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಕಾಲೇಜೆಲ್ಲ ಮುಗಿಸ್ಕೊಂಡು ನಾವು ಫಿಲಮ್ಗೆ ಹೋಗೋಣ ಅಂತ ಬೆಳಗ್ಗೆ ಅಂದ್ಕೊಂಡಿದ್ವಿ. ಹಂಗಾಗಿ ಇವತ್ತು ಫಿಲಮಿಗೆ ಹೊಸ್ತರು ಹೊರಟ್ವಿ. ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ, ಬಸ್ಸು ಟೈಮಿಗೆ ಅಡ್ಜಸ್ಟ್ ಆಗಲಿಲ್ಲ. ನಾವು 2:30ಗೆ ಶೋ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡು ಇಲ್ಲಿ ಹೊರಟ್ವಿ. ಬೈಕ್ ತಂದೆ ಹೊರಟೆ, ಇನ್ನೇ ಮಾಡೋಕ್ಕಾಗುತ್ತೆ ಅಂತ. ಹೊಸದುರ್ಗ ಕರೆಕ್ಟಾಗಿ 1:05 ಬಂದೆ. ಹೊಸದುರ್ಗಕ್ಕೆ ನಾನು ಅಲ್ಲೇ 12 ಗಂಟೆ 12:30 ಬಿಟ್ಟೆ. ನಾವು ಆರಾಮ ಲೇಟಾಗಿ ಹೋಗೋಣ ಅಂತ ನಾವು ಅಂದ್ಕೊಂಡು ಆರಾಮ ನಿಧಾನಕ್ಕೆ ಬಂದೆ. ಏನು ತೊಂದರೆ ಇಲ್ಲ ಅಂತ. ರೋಡ್ ಬೇರೆ ಚೆನ್ನಾಗಿತ್ತು. ಇಲ್ಲಿ ಬಂದು ನೋಡಿದ್ರೆ ಫುಲ್ ರಶ್ಶು. ನನಗೆ ಗೊತ್ತೇ ಇಲ್ಲ 1:30 ಶೋ ಅಂತ. ನಾನು ಇಲ್ಲಿ ನಮ್ಮ ಯಶವಂತ ಇದ್ದಾನೆ, ಅವನಿಗೆ ಫೋನ್ ಮಾಡ್ಕೊಂಬಂದರೆ ಅವನು 2:30 ಅಂತ ಹೇಳಿದ್ದ. ನಾನು ಅದಕ್ಕೆ ನಿಧಾನಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಬೇಗ ಬಂದು ಕಾದ್ರೆ ಇಲ್ಲಿ ಟಿಕೆಟೇ ಇಲ್ಲ. ನಾನು ಅದಕ್ಕೆ ನಮ್ಮ ಅನುಷಕ್ಕ ಇತ್ತು, ಅನುಷಕ್ಕನ್ನೇ ಕಳಿಸ್ಬಿಟ್ಟಿದ್ದೆ ಟಿಕೆಟಿಗೆ. ಅಲ್ಲಿ ಹೆಣ್ಮಕ್ಳಿಗೆ ಒಂದಾರಿ ಗಂಡು ಮಕ್ಳಿಗೆ ಒಂದಾರಿ ಇತ್ತು. ಅದಕ್ಕೆ 3 ಟಿಕೆಟ್ ಇತ್ತು. 3 ಟಿಕೆಟ್ ತಗೊಂಡ್ವಿ. 3 ಜನ ಹೋಗಿದ್ವಿ. ಅವರಿಬ್ಬರು ವೀಡಿಯೋದಾಗ ಬರೋಲ್ಲ ಅಂದರು. ಅದಕ್ಕೆ ನಾನು ಟಿಕೆಟ್ ತಗೊಂಡು ಸೀದಾ ಒಳಗಡೆ ಹೋದ್ವಿ. ಅದಾದಮೇಲೆ ಸೀಟ್ ಹುಡ್ಕೋದಕ್ಕೆ ಒಂದು 10 ನಿಮಿಷ ಆಯಿತು. ಸೀಟಂತೂ ಇಲ್ಲವೇ ಇಲ್ಲ, ಫುಲ್ಲು ರಶ್ ಆಗ್ಬಿಟ್ಟೈತೆ. ಮಧ್ಯಾಹ್ನ ಶೋಗೆ ಇಷ್ಟೊಂದು ರಶ್ಶು.
ಯಪ್ಪ ಶಿವ, ಏನು ರಶ್ಶು, ಏನು ಫಿಲಮ್ಮು. ನಾನು ಇಲ್ಲಿ ಹೇಳಿದ್ರೆ ಸುಳ್ಳಾಗುತ್ತೆ. ನೀವು ಥಿಯೇಟ್ರಿಗೆ ಹೋಗೇ ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಮನೆಯಲ್ಲೇ ಕೂತ್ಕೊಂಡು ಮೊಬೈಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂದರೆ ಅದು ಏನೇ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದೊಂದು ಸೀನು ಯಾವ್ಯಾವ ಥರ ಟ್ವಿಸ್ಟ್ ಐತೆ ಅಂದರೆ ಯಪ್ಪ, ಫಿಲಮ್ ನೋಡ್ಬೇಕು. ಮೂವಿ ಮಾತ್ರ ಸಕ್ಕತ್ತಾಗೈತೆ. ನಾವಿಲ್ಲಿಂದ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ಒಳಗೆ ಸಿಕ್ಕಾಪಟ್ಟೆ ಶೆಕೆ, ಗಾಳಿ ಇಲ್ಲ, ಏನಿಲ್ಲ. ಫ್ಯಾನ್ ಹಾಕಿದರೆ ಆದರೆ ಗಾಳಿ ಬರೋಂಗಿಲ್ಲ, ಅಷ್ಟು ಸಿಚುವೇಶನ್ ಹಂಗೈತೆ ನಮ್ಮದು. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮುಗಿಸ್ಕೊಂಡು 5 ಗಂಟೆನ 4 ಗಂಟೆಗೆ 4:20ಕ್ಕೆ ಬಿಡ್ತು ಹೊರಗಡೆ. ನಾವು ಊರಿಗೆ 5 ಗಂಟೆ 5:15 ಆಯಿತು ನಾವು ಊರಿಗೆ ಬಂದಾಗ. ಫಿಲಮ್ ಮಾತ್ರ ನೋಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಆ ಮೊಬೈಲಾಗೆ ನೀವೆಲ್ಲ ಇದು ಕ್ಯಾಸ್ಟಲು ಮತ್ತು ಆಲ್ಮೋಸ್ಟ್ ನೀವೆಲ್ಲ ಟೆಲಿಗ್ರಾಮಲ್ಲಿ ನೋಡ್ತಿರಲ್ಲ, ಅದನ್ನು ಬಿಟ್ಟು ಥಿಯೇಟ್ರಿಗೆ ಹೋಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಯಾಕೆ ಅಂತ ಹೇಳ್ತೀನಿ ಅಂದರೆ ಅಷ್ಟು ಸಕ್ಕತ್ತಾಗೈತೆ. ಒಂದೊಂದು ಪಾಯಿಂಟು, ಆ ಸೌಂಡ್ ಎಫೆಕ್ಟು, ಪ್ರತಿಯೊಂದು ಮಾತ್ರ ಸಕ್ಕತ್ತಾಗೈತೆ. ನಾವಿಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ. ಅವರು ಹೆಂಗೆ ಮಾಡಿದ್ದಾರೆ, ಏನು ಎಲ್ಲೆಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೋ ಅದನ್ನು. ಫಸ್ಟ್ ಹಾಫು ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ಸೆಕೆಂಡ್ ಹಾಫ್ ಐತಲ್ಲ, ಒಂದು ಚೂರು ಆ ಕಡೆ ಈ ಕಡೆ ಕತ್ತಲ್ಲಾಡ್ಸೋಕ್ಕಾಗಲ್ಲ. ಎಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಣ್ಣು ಆ ಕಡೆ ಈ ಕಡೆ ಯಾರು ಹಿಂಗೆ ಟಾರ್ಚ್ ಹಾಕೊಂಬಂದರೆ ಅವರಿಗೆಲ್ಲ ಬೈಯೋದೆ ನಾವು. ಅಷ್ಟು ಸಕ್ಕತ್ತಾಗೈತೆ ಫಿಲಮ್ ಮಾತ್ರ. ನಾವೀಗ ಏನಾರು ಥಿಯೇಟ್ರಿಗೆ ಹೋಗಿ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇದಕ್ಕೆ. ಒಂದು ಚೂರು ಆ ಕಡೆ ಈ ಕಡೆ ಗಮನ ಹೋಗಕ್ಕೆ ಬಿಡಲಿಲ್ಲ. ಅಷ್ಟು ಸಕ್ಕತ್ತಾಗೈತೆ ಫಿಲಮ್ ಮಾತ್ರ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್.